ಗಾಯ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿನ ಓಲ್ಡ್ ಸ್ಟೋರಿಗಳನ್ನ ಯಾವ ರೀತಿ ನೋಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಯಾವಾಗಿನಿಂದ ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇದ್ದೀರಲ್ಲ, ಸೊ ಅವಾಗಿನಿಂದ ನೀವು ಎಷ್ಟು ಸ್ಟೋರಿಗಳನ್ನ ಇಟ್ಟಿದ್ದೀರಲ್ಲ, ಪ್ರತಿಯೊಂದು ಸ್ಟೋರಿನ ಡೇಟ್ ಪ್ರಕಾರನೇ ಯಾವ ರೀತಿ ನೋಡೋದು ಮತ್ತೆ ಅದನ್ನ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಬನ್ನಿ ಗೈಸ್, ಇವಾಗ ತುಂಬಾ ಲೇಟ್ ಮಾಡೋದು ಬೇಡ, ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಗೈಸ್, ಇವಾಗ ನಿಮ್ಮ ಒಂದು ಫೇಸ್ಬುಕ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನನ್ನೊಂದು ಫೋನಲ್ಲಿ ಫೇಸ್ಬುಕ್ ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಬಹುದು, ಫೇಸ್ಬುಕ್ ಅಕೌಂಟ್ ಅನ್ನು ಓಪನ್ ಮಾಡಿ ಆದ್ಮೇಲೆ ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಸೊ ಸಿಂಪಲ್ ಆಗಿ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಸೊ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ನಾನು ಇಂಟರ್ನೆಟ್ ಆನ್ ಮಾಡ್ತೀನಿ. ಓಕೆ, ಸ್ವಲ್ಪ ವೇಟ್ ಮಾಡಿ. ಓಕೆ, ನೋಡ್ಬೋದು ಇವಾಗ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ಸೆಟ್ಟಿಂಗ್ಸ್ ಅಂಡ್ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂಡ್ ಪ್ರೈವೇಸಿ ಅಂತ ಒಂದು ಆಪ್ಷನ್. ಸೊ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ನೋಡಿ ಮೇಲ್ಗಡೆ. ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಫುಲ್ ಕೆಳಗಡೆ ಬರಬೇಕಾಗತ್ತೆ. ಓಕೆನಾ? ಇಲ್ಲಿ ಕೆಳಗಡೆ ಬಂದ್ಮೇಲೆ ಇಲ್ಲೊಂದು ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ಮೊದಲಿಗೆ ಇದೆ ನೋಡಿ. ಸೊ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ. ಸೊ ಇಲ್ಲಿ ಆಕ್ಟಿವ್ ಲಾಗ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಓಕೆನಾ? ಸೊ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಸಿಂಪಲ್ ಆಗಿ ಆಕ್ಟಿವ್ ಲಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಎಲ್ಲಿ ವಿಡಿಯೋನ ಮಿಸ್ ಮಾಡಕ್ಕೆ ಹೋಗಬೇಡಿ, ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಹಿಡಿತೆ. ಅದಾದ್ಮೇಲೆ ಇಲ್ಲಿ ಆಕ್ಟಿವ್ ಅಂತ ಇದೆಲ್ಲ, ಸೊ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಕ್ಟಿವ್ ಅಲ್ಲ, ಅಚೀವ್ ಅಂತ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅಚೀವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತೆ ಇಲ್ಲಿ ನೀವು ಸ್ಟೋರಿ ಅಚೀವ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನೋಡ್ಬೋದು ಯುವರ್ ಸ್ಟೋರಿ ಅಚೀವ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೀವು ಯಾವಾಗ ಸ್ಟೋರಿನ ಇಟ್ಟಿದ್ರಲ್ಲ, ಪ್ರತಿಯೊಂದು ಸ್ಟೋರಿ ಇಲ್ಲಿ ಶೋ ಆಗ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ, ಮೇಲ್ಗಡೆ ಡೇಟ್ ಪ್ರಕಾರನೇ ಶೋ ಆಗ್ತಾ ಇದೆ. ಓಕೆನಾ? ಸೊ ನೋಡ್ಬೋದು, ಏಪ್ರಿಲ್, ಮೇ 2ನೇ ತಾರೀಕು, 26ನೇ ತಾರೀಕು, ಯಾವ ತಿಂಗಳಲ್ಲಿ ಯಾವ ಡೇಟ್ಗೆ ಇಟ್ಟಿರ್ತೀರಲ್ಲ ಪ್ರತಿಯೊಂದು ಇಲ್ಲಿ ಶೋ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಗೆ ಯಾವುದೊಂದು ಇಷ್ಟ ಆದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆನಾ? ವಾಚ್ ಕೂಡ ಮಾಡ್ಕೊಳ್ಬೋದು. ಓಕೆನಾ? ಸೊ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಸೊ ನಾನು ಮ್ಯೂಟ್ ತೆಗಿತೀನಿ. ಈಗ ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇವಾಗ ಹೆಂಗೆ ಡೌನ್ಲೋಡ್ ಮಾಡೋದಂದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಸೇವ್ ರೀಲ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಅದು ಇದು HD ಕ್ವಾಲಿಟಿಲೇ ಸೇವ್ ಆಗುತ್ತೆ. ಓಕೆನಾ? ಸೊ ಇದರ ಮೂಲಕ ನೀವು ನಿಮ್ಮ ಒಂದು ಓಲ್ಡ್ ಆಗಿರುವಂಥ ಸ್ಟೋರಿಗಳನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು, ನೋಡ್ಬೋದು. ನೀವು ಯಾವ ರೀತಿ ಇತ್ತು ಯಾವಾಗ ನಿಮ್ದೊಂದು ಮೆಮೊರೀಸ್ ಬಂದಾಗುತ್ತೆ. ಯಾಕಂದ್ರೆ ಕೆಲವೊಬ್ರು ತುಂಬಾ ವರ್ಷಗಳಿಂದ ಇವು ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ಅವರು ಅವಾಗ ಅವರ ಒಂದು ಫೋಟೋಸ್ ಅನ್ನ ಸ್ಟೋರಿ ಇಟ್ಟಿರ್ತಾರೆ. ಸೊ ಅದು ಗೊತ್ತಿರಲ್ಲ ಅವ್ರಿಗೆ, ಅಂದ್ರೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದಿಲ್ಲ ಅಂದ್ರೆ ಅಕಸ್ಮಾತ್ ಆ ಒಂದು ಫೋಟೋ ಅವ್ರ ಹತ್ರ ಡಿಲೀಟ್ ಆಗಿರುತ್ತೆ. ಸೊ ಇಲ್ಲಿ ಸ್ಟೋರಿ ಏನಾದ್ರು ಇಟ್ಟಿದ್ರೆ ಅದು ಫೋಟೋ ಸಿಗುತ್ತೆ, ಅದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ರೀತಿ ವಿಡಿಯೋದ ಹೇಳಿಕೊಟ್ಟಿದ್ದೀನಿ ಯಾವ ರೀತಿ ನಿಮ್ಮ ಒಂದು ಫೇಸ್ಬುಕ್ ಓಲ್ಡ್ ಸ್ಟೋರೀಸ್ ಅನ್ನು ನೋಡೋದಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಸಿಗೋಣ ಮತ್ತೆ ಮುಂದಿನದಲ್ಲಿ. ಥ್ಯಾಂಕ್ ಯು ಸೊ ಮಚ್.